ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಇಂದು ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಪಟ್ಟಕ್ಕಾಗಿ ಲಾಭಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಇಂದು ದೆಹಲಿಯತ್ತ ತೆರಳಿ ಅಲ್ಲಿ ಹೈಕಮಾಂಡ್ ಜೊತೆ ಮಾತನಾಡಲಿದ್ದಾರೆ, ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇಂದು ಹೈಕಮಾಂಡ್ ಅನ್ನ ಭೇಟಿ ಮಾಡಿ 2 ಸ್ಥಾನಗಳಿಗೆ ಲಾಭಿ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ದೆಹಲಿಯತ್ತ ಸತೀಶ್ ಮುಖ ಮಾಡಿರುವಂಥದ್ದು. ರಾಜ್ಯಕ್ಕೆ ಹೊಸ ಸಾರಥಿ ಆಯ್ಕೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಈ ಒಂದು ಸಿಎಂ ಸ್ಥಾನದ ವಿಚಾರವಾಗಿ ಇದ್ದ ಗೊಂದಲಗಳಿಗೆಲ್ಲವಕ್ಕೂ ಕೂಡ ತೆರೆ ಬಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಿದ್ದಾರೆ. ಹಾಗಾಗಿ ಏನು ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಸ್ಥಾನದಿಂದನೂ ಕೂಡ ಅಧ್ಯಕ್ಷ ಸ್ಥಾನದಿಂದ ಅವರು ಕೆಳಗಿಳಿತಾರೆ. ರಾಜೀನಾಮೆ ನೀಡಿರುವಂತಹ ಕಾರಣ ಆ ಸ್ಥಾನಕ್ಕೆ ಈಗ ಯಾರು ಮುಂದೆ ಆ ಒಂದು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸ್ತಾರೆ ಅನ್ನುವಂತ ಕುತೂಹಲ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಹಲವು ನಾಯಕರ ಹೆಸರು ಕೂಡ ಕೇಳಿ ಬಂದಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಇದರ ಪೈಕಿ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾಗಿ ತಮಗೆ ಈ ಒಂದು ಸ್ಥಾನವನ್ನ ನೀಡಬೇಕು ಅನ್ನುವಂತ ಉದ್ದೇಶದಿಂದ ಇದರ ಬಗ್ಗೆ ಮಾತನಾಡುವುದಕ್ಕೆ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನದ ಜೊತೆಗೆ ತನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೊಡಿ ಅಂತ ಹೇಳಿ ಏನು ಹೈಕಮಾಂಡ್ ಮುಂದೆ ತಮ್ಮ ಮನವಿಯನ್ನ ಇಡೋದಕ್ಕೆ ಇಂದು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯಕ್ಕೆ ಹೊಸ ಸಾರಥಿ ಆಯ್ಕೆ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿದೆ. ಇಂದು ದೆಹಲಿಗೆ ತೆರಳಿ ವರಿಷ್ಠರ ಜೊತೆಗೆ ಹೊಸ ಸಾರಥಿಯ ಬಗ್ಗೆ ಚರ್ಚೆ ನಡೆಯುತ್ತೆ. ಇವರಿಗೆ ಆ ಸ್ಥಾನ ಸಿಗುತ್ತಾ ಅಥವಾ ಹೈಕಮಾಂಡ್ ಯೋಚನೆ ಬೇರೆಯವರ ಬಗ್ಗೆ ಏನಾದರೂ ಇದೆಯಾ, ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಆದರೆ ತಮ್ಮ ಮನವಿಯನ್ನ, ತಮ್ಮ ಒತ್ತಡವನ್ನ ಈಗ ಹೈಕಮಾಂಡ್ ಮೇಲೆ ಹಾಕೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಇಂದು ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ತಮ್ಮ ಒಂದು ಅಪೇಕ್ಷೆ ಏನಿದೆ ಅದರ ಬಗ್ಗೆ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ತಮಗಿರುವಂತ ಈ ಸ್ಥಾನದ ಬಗ್ಗೆ ಇರುವಂತ ಆಸೆಯ ಬಗ್ಗೆ ಅವರ ಮುಂದೆ ಪ್ರಸ್ತಾಪವನ್ನ ಮಾಡ್ತಾರೆ. ಹೈಕಮಾಂಡ್ ಒಪ್ಪಿ ಆ ಸ್ಥಾನವನ್ನ ಕೊಡುತ್ತಾ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾಗಿ ಇಂಥ ಹಲವು ಮಹತ್ವದ ಚರ್ಚೆಗಳನ್ನ ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇಂದು ದೆಹಲಿಗೆ ತೆರಳುತ್ತಾ ಇರುವಂತದ್ದು, ಅಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾ ಇರುವಂತದ್ದು. ಇಲ್ಲಿ ಈ ಒಂದು ಸ್ಥಾನ, ಒಂದು ಡಿಸಿಎಂ ಸ್ಥಾನ, ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಈ ಎಲ್ಲವೂ ಕೂಡ ಈಗ ಖಾಲಿ ಇರೋ ಕಾರಣ ಆ ಸ್ಥಾನಗಳಿಗೆ ಪೈಪೋಟಿ ಹೆಚ್ಚಾಗ್ತಾ ಇದೆ. ಈಗಾಗಲೇ ಹಲವು ಗಣ್ಯರ ಹೆಸರುಗಳು ಈ ಸ್ಥಾನಗಳಿಗೆ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಅಂತಿಮವಾಗಿ ಯಾರ ಹೆಸರನ್ನ ಫೈನಲ್ ಮಾಡಲಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಒಂದು ಕಡೆ ಡಿಸಿಎಂ ಸ್ಥಾನಕ್ಕೂ ಕೂಡ ಇದೇ ರೀತಿಯಾದಂತಹ ಪೈಪೋಟಿ ಇದೆ. ಅವರಿಗೆ ಕೊಡಬೇಕು, ಇವರಿಗೆ ಕೊಡಬೇಕು ಅಂತ ಹೇಳಿ ಒತ್ತಡಗಳೆಲ್ಲವೂ ಕೂಡ ಬರ್ತಾ ಇರುವಂತದ್ದು. ಅದರ ಮಧ್ಯೆ ಹೈಕಮಾಂಡ್ ಅಂತಿಮವಾಗಿ ಈ ಸ್ಥಾನಗಳಿಗೆ ಯಾರನ್ನ ಘೋಷಣೆ ಮಾಡುತ್ತೆ ಅನ್ನುವಂಥ ಕುತೂಹಲ ಸದ್ಯ ಇದೆ. ಹಾಗಾಗಿ ಕಾಂಗ್ರೆಸ್ ವಲಯದ ಈ ಎಲ್ಲಾ ಗೊಂದಲಗಳಿಗೆ ಯಾವಾಗ ತೆರೆ ಬೀಳೋದು ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿರುವಂಥದ್ದು. ಇಲ್ಲಿಯವರೆಗೂ ಕೂಡ 3 ವರ್ಷವಾದ್ರೂ ಕೂಡ ಸಿಎಂ ಸ್ಥಾನ ಬದಲಾಗಿರಲಿಲ್ಲ ಅಂತ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಇದು ಪೂರ್ವ ನಿರ್ಧರಿತ ಮೊದಲೇ ನಿರ್ಧಾರವಾಗಿತ್ತು. ಸಿಎಂ ಸ್ಥಾನವನ್ನ ಅರ್ಧದಷ್ಟು ಈಗ ಸಿಎಂ ಅವರು ಅರ್ಧ ಅವಧಿಯವರೆಗೆ ಮಾಡಬೇಕು ಸಿದ್ದರಾಮಯ್ಯ ಅವರು, ಅದಾದ ನಂತರ ಅದನ್ನ ಬಿಟ್ಕೊಡ್ಬೇಕು ಇನ್ನು ಡಿಕೆ ಶಿವಕುಮಾರ್ಗೆ ಅನ್ನುವಂಥ ಮಾತುಗಳಾಡಿತ್ತು. ಆದರೆ 3 ವರ್ಷದವರೆಗೂ ಕೂಡ ಯಾವ ಬದಲಾವಣೆನೂ ಆಗಲಿಲ್ಲ. ಅಂತಿಮವಾಗಿ ಡಿಕೆ ಶಿವಕುಮಾರ್ ಅವರ ಸತತ ಪ್ರಯತ್ನದಿಂದಾಗಿ ಆ ಒಂದು ಅವರ ಕನಸು ನನಸಾಗಿದೆ. ಈಗ ಆ ಸ್ಥಾನವನ್ನ ಅವರು ಪಡೆದುಕೊಳ್ತಿದ್ದಾರೆ. ಹಾಗಾಗಿ ಅವರು ಸಿಎಂ ಆಗಿ ಈಗ ಆ ಸ್ಥಾನವನ್ನು ಅಲಂಕರಿಸೋದ್ರಿಂದ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೆ ಡಿಸಿಎಂ ಸ್ಥಾನ ಕೂಡ ಖಾಲಿ ಉಳಿಯುತ್ತೆ. ಹಾಗಾಗಿ ಉಳಿಯುವಂತ ಆ 2 ಸ್ಥಾನಗಳಿಗಾಗಿ ಈಗ ಪೈಪೋಟಿ ನಡೀತಾ ಇರುವಂತದ್ದು. ಹಾಗಾಗಿ ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅಲ್ಲಿ ಹೈಕಮಾಂಡ್ ಜೊತೆ ವರಿಷ್ಠರ ಜೊತೆ ಕೂತು ಚರ್ಚೆಯನ್ನ ನಡೆಸಿ ತಮಗೆ ಈ ಒಂದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಪಟ್ಟವನ್ನು ಕೊಡಿ ಅನ್ನುವಂಥ ಮನವಿಯನ್ನ ಅವರು ಲಾಭಿಯನ್ನ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇಂದು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಯಾವ ರೀತಿಯಾಗಿ ಭೇಟಿ ಮಾಡ್ತಾರೆ, ಯಾವ ರೀತಿಯಾಗಿ ಚರ್ಚೆ ಮಾಡಿ ಅವರ ಮನವೊಲಿಸುವಂತ ಪ್ರಯತ್ನ ಇಲ್ಲಿ ಸಕ್ಸಸ್ಫುಲ್ ಆಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ.